ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ತರಗತಿ ಬಂದ್ಬಿಟ್ಟು VAO ಪರೀಕ್ಷೆಯ ಒಂದು 2026ರಲ್ಲಿ ತರಗತಿ 4 ಮಾಡ್ತಾ ಇದ್ದೀನಿ. ಯಾವುದರ ಬಗ್ಗೆ ಅಂತ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಇದು 4ನೇ ತರಗತಿ. ನಿಮಗೆ ಅರೌಂಡ್ ಇಲ್ಲಿ 10ರಿಂದ 12 ಕ್ವಶನ್ಸ್ VA ಪರೀಕ್ಷೆಯಲ್ಲಿ 100% ಬರುತ್ತೆ ಇದ್ರ ಮೇಲೆ. ಬಟ್ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಒಂದು 20 ಕ್ಲಾಸ್ ಕೊಡ್ತೀನಿ ವಿದ್ಯಾರ್ಥಿಗಳೇ. ಒಂದು ತರಗತಿ ಮೇಲೆ, ಒಂದು ಟಾಪಿಕ್ ಮೇಲೆ ಒಂದ್ ಎರಡೆರಡು ಕ್ಲಾಸ್ ಮುಖಾಂತರ ಒಂದು 20 ಕ್ಲಾಸ್ ಕೊಡ್ತೀನಿ. ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಈ ಒಂದು ತರಗತಿಗಳನ್ನ ಸಂಪೂರ್ಣವಾಗಿ ನೋಡ್ಬೇಕು. ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಈ ಒಂದು ತರಗತಿಯನ್ನ ಶೇರ್ ಮಾಡ್ಬೇಕು. ಮತ್ತೆ ಯಾರ್ಯಾರು ಲೈಕ್ ಮಾಡಿದ್ರೆ ಎಲ್ರು ಕೂಡ ಈಗಲೇ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಎಲ್ರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲವನ್ನು ಕೂಡ ಮಾಡ್ಕೊಂಡು ತರಗತಿಗಳನ್ನ ನೋಡ್ಕೊಳ್ತಾ ಹೋಗಿ. ನಿಮಗೆ 100% ಹೇಳ್ತೀನಿ, ಈ ಒಂದು ಮಾನಸಿಕ ಸಾಮರ್ಥ್ಯದಲ್ಲಿ ಒಂದು ಕ್ವಶನ್ ನಿಮಗೆ ಮಿಸ್ ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆನಾ? ತರಗತಿಯನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ. ಅದರ ಜೊತೆಗೆ GK ಕ್ಲಾಸಸ್ಗಳು ಕೂಡ ಅದೇ ರೀತಿ ನಡೀತಾ ಇದ್ದಾವೆ. 43 ಕ್ಲಾಸಸ್ಗಳು GK ನಡೆದಿದೆ. ಇನ್ನು ಕೂಡ ಯಾರ್ಯಾರು ನೋಡಿಲ್ಲ ನೋಡಿ. ಅದರ ಜೊತೆಗೆ ನಾವೇನ್ ಮಾಡಿದ್ದೀವಿ, ಸಂಪೂರ್ಣ ಬ್ಯಾಚ್ ಅಂತ ಒಂದು ಲಾಂಚ್ ಮಾಡಿದ್ದೀವಿ. ಈ ಒಂದು ಬ್ಯಾಚ್ ಗಾಗಿ ನೀವು 501 ರೂಪಾಯಿ ಪೇ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ಏನ್ ಮಾಡಿದ್ವಿ ಅಂತ ಅಂದ್ರೆ ಪೇ ಮಾಡಿಬಿಟ್ಟು udyog12@gmail.com ಈ ಒಂದು ಇಮೇಲ್ ಐಡಿಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸೋದಕ್ಕೆ ಹೇಳಿದ್ವಿ. ಇದರಲ್ಲಿ ಹಿಸ್ಟರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ, ಮತ್ತೆ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಎಲ್ಲವೂ ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಟೆಸ್ಟ್ ಬ್ಯಾಚ್ ಗಳನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿದ್ವಿ. ವಿದ್ಯಾರ್ಥಿಗಳೇ, ಇದ್ರ ಮೇಲೆ ಇವತ್ತು ಏನ್ ಮಾಡ್ತಿದೀವಿ ಅಂತ ಅಂದ್ರೆ, ಇವತ್ತು ನೀವು ಎಲ್ರಿಗೂ ಕೂಡ ಗೊತ್ತು, ಇವತ್ತು ನಾನು ಬೆಳಗ್ಗೆ ಮಾಡ್ತಕ್ಕಂಥ ತರಗತಿಯ ಇದೇ ಈ ಒಂದು ಸಂದರ್ಭಕ್ಕೆ. ಯಾಕಪ್ಪ ಅಂತ ಅಂದ್ರೆ ಇವತ್ತು ರಕ್ಷಾಬಂಧನ. ಓಕೆನಾ? ನನ್ನ ಒಂದು ಅಕ್ಕ ಅಥವಾ ತಂಗಿಯರಿಗೆ ಎಲ್ಲರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಒಂದು ಶುಭಾಶಯಗಳು. ಈ ಒಂದು ರಾಖಿ ಅಂತ ಏನ್ ಹೇಳ್ತೀವಲ್ವಾ, ರಾಖಿ, ಇದು ರಕ್ಷಾಬಂಧನ ಅಂತ ಬಂದಾಗ ನನಗೆ ತುಂಬಾ ತುಂಬಾ ಇಷ್ಟವಾಗಿರ್ತಕ್ಕಂಥ ಒಂದು ಹಬ್ಬ ಇದು. ಪ್ರಸ್ತುತವಾಗಿ ನನಗೆ ಅಂದ್ರೆ ಸ್ಪೆಸಿಫಿಕಲಿ ಫಾರ್ ಮೀ ಇಟ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಫೆಸ್ಟಿವಲ್ ಫಾರ್ ಮೀ. ಬಟ್ ಏನಪ್ಪಾ ಅಂತ ಅಂದ್ರೆ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ರಕ್ಷಾಬಂಧನ ಅಂತ ಬಂದಾಗ ಒಬ್ಬ ಏನಪ್ಪಾ ಅನ್ಸುತ್ತೆ, ಒಬ್ಬ ಅಣ್ಣಂದಿರಿಗೆ ಅಥವಾ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಇರುತ್ತೆ. ಅದರಲ್ಲಿ ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ, ಅಣ್ಣ ಇರ್ತಾರೆ, ತಮ್ಮ ಇರ್ತಾರೆ. ಬಟ್ ಇಲ್ಲಿ ತಂಗಿ ಇರೋದಿಲ್ಲ. ಇವರಿಗೆ ಈ ಒಂದು ರಕ್ಷಾಬಂಧನ ಅಂತ ಬಂದಾಗ ಇವರಿಗೆ ರಾಖಿ ಕಟ್ಟೋದಕ್ಕೆ ಯಾರು ಕೂಡ ಇರಲ್ಲ. ಇವರಿಗೆ ಹೇಗನ್ಸುತ್ತೆ ಅಂತ ಅಂದ್ರೆ, ಬೇರೆಯವರು ಯಾರಾದ್ರೂ ಅಣ್ಣ ತಂಗಿ ಯಾರಾದ್ರೂ ರಾಖಿ ಕಟ್ತಾ ಇದ್ರೆ ಅವರಿಗೆ ಒಂಥರ, ನಮಗೂ ಕೂಡ ಒಬ್ರು ತಂಗಿ ಇದ್ರೆ ಎಷ್ಟೋ ಖುಷಿಯಾಗಿ ಇರ್ತಿದ್ವಲ್ಲ ನಾವು, ಆ ರೀತಿಯಾಗಿ ಅವರಿಗೆ ಫೀಲ್ ಆಗುತ್ತೆ. ಇದನ್ನ ನಾನೇ ಕೇಳ್ತಿದ್ದೀನಿ ಅಂತ ಅಂದ್ರೆ, ನನಗೂ ಕೂಡ ಪ್ರಸ್ತುತವಾಗಿ ಯಾರು ಕೂಡ ಸ್ವಂತ ತಂಗಿ ಎಂಬತಕ್ಕಂಥವ್ರು ಇಲ್ಲ. ಅದಕ್ಕೆ ನನಗೂ ಕೂಡ ಈ ತರ ಫೀಲ್ ಆಗತ್ತೆ. ಬಟ್ ಏನಪ್ಪಾ ಮಾಡ್ತೀನಿ ಅಂತ ಅಂದ್ರೆ, ನಾನು ಪ್ರತಿ ವರ್ಷ ತರಗತಿಯನ್ನ ಮಾಡ್ಬೇಕಾದ್ರೆ ನನ್ನ ತರಗತಿಯಲ್ಲಿ ಈ ಒಂದು ರಕ್ಷಾಬಂಧನ ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾನೇನ್ ಮಾಡ್ತೀನಿ, ಎಲ್ರಿಗೂ ಕೂಡ ವಿಶ್ ಮಾಡ್ತೀನಿ. ತುಂಬಾ ಜನ ನನ್ನನ್ನ ಅಣ್ಣ ಅನ್ಕೊಂಡಿರೋರು ಅಥವಾ ನನ್ನ ತಮ್ಮ ಅನ್ಕೊಂಡಿರೋರು ಎಲ್ರೂ ಕೂಡ ನನಗೆ ವಾಪಸ್ ವಿಶ್ ಮಾಡ್ತಾರೆ. ಇವತ್ತು ನಿಮಗೇನಾದ್ರೂ ಅನ್ಸಿದ್ರೆ ನನಗೆ ವಿಶ್ ಮಾಡಬಹುದು. ಓಕೆನಾ? ಆ, ಇದು ಇವತ್ತಿನ ಒಂದು ಉದ್ದೇಶ. ಈ ಒಂದು ತರಗತಿ ಬೆಳಗ್ಗೆ ಮಾಡೋದಕ್ಕೆ ಉದ್ದೇಶನೇ ಈ ಒಂದು ರಕ್ಷಾಬಂಧನ. ಅದಕ್ಕಾಗಿ ನಾನು ಇವತ್ತು ಬೆಳಗ್ಗೆ ತರಗತಿಯನ್ನ ಮಾಡ್ತಾ ಇದ್ದೀನಿ. ಓಕೆನಾ? ಅದಕ್ಕಾಗಿ ನನ್ನ ಒಂದು ಅಕ್ಕ ಅಥವಾ ತಂಗಿಯರಿಗೆ ಈ ಒಂದು ಸಂಪೂರ್ಣ ಬ್ಯಾಚ್ ಮೇಲೆ, ಅಥವಾ ನಾನೇನ್ ಗಿಫ್ಟ್ ಕೊಡ್ತಾ ಇದ್ದೀನಿ ಈ ಒಂದು ರಕ್ಷಾಬಂಧನಕ್ಕೆ ಅಂತ ಅಂದ್ರೆ, ಸಂಪೂರ್ಣ ಬ್ಯಾಚ್ ಮೇಲೆ ಇಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾರು ನಮ್ಮ ಒಂದು ಅಕ್ಕ ತಂಗಿಯರಿದ್ದಾರೆ ಅವರಿಗೆ ಈ ಒಂದು ಬ್ಯಾಚ್ ಮೇಲೆ 349 ರೂಪಾಯಿಗೆ ಸಿಗುತ್ತೆ. ಯಾರ್ಯಾರು ಇವತ್ತು ಪೇ ಮಾಡ್ತೀರಾ, ಇವತ್ತು ರಾತ್ರಿ 12 ಗಂಟೆ ಒಳಗಡೆ ಯಾರ್ಯಾರು ಈ ಒಂದು ಸ್ಕ್ಯಾನರ್ಗೆ ಪೇ ಮಾಡ್ತೀರಾ, 349 ರೂಪಾಯಿ ಪೇ ಮಾಡಿದ್ರೆ ಈ ಒಂದು ಬ್ಯಾಚ್ ನಿಮಗೆ ಸಿಗುತ್ತೆ. ಓಕೆನಾ? ಯಾರ್ಯಾರು ತಗೊಳ್ಳೋರಿದ್ದೀರಾ ತಗೊಳ್ಳಿ, ನಿಮಗೆ ಯೂಸ್ ಆಗ್ಲಿ ಅಂತ ಹೇಳ್ತಾ, ಅದೇ ಸೇಮ್ ಸ್ಕ್ರೀನ್ ಶಾಟ್ ಅನ್ನ ನೋಡಿ, udyog12@gmail.com ಅಂತ ಈ ಒಂದು ಇಮೇಲ್ ವಿಳಾಸಕ್ಕೆ ನೀವು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ. ನಾನು ನಿಮಗೆ ಏನಪ್ಪಾ ಮಾಡ್ತೀನಿ ಅಂತ ಅಂದ್ರೆ, ಆ ನಿಮಗೆ PDF ಅನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ಡೈರೆಕ್ಟ್ ಆಗಿ ತರಗತಿಯನ್ನ ನೋಡೋಣ. ಆಲ್ರೆಡಿ ಲೇಟ್ ಆಗಿದೆ. ಮೊದಲನೇದಾಗಿ ನೋಡಿ, ಮೊದಲನೇ ತರಗತಿ ಈ ರೀತಿಯಾಗಿದೆ. ಏನಪ್ಪಾ ಮೊದಲನೇ ಒಂದು ಕ್ವಶನ್ ಅಂತ ಅಂದ್ರೆ, ಒಬ್ಬ ಶಾಪ್ ಕೀಪರ್ ಇರ್ತಾನೆ. ಅವನೇನ್ ಮಾಡ್ತಾನೆ, ಸೆಲ್ ಇಸ್ ಆನ್ ಆರ್ಟಿಕಲ್ 25% ಪ್ರಾಫಿಟ್
If both the cost price and selling price are increased by 200 rupees, the profit becomes 20%. Find the original cost price ಅಂತ ಕೊಟ್ಟಿದ್ದಾರೆ. ಏನಪ್ಪ ಕನ್ನಡದಲ್ಲಿ ಓದೋಣ ಬನ್ನಿ. ಇಲ್ಲಿ ಒಬ್ಬ ಅಂಗಡಿಯವನು ಇರ್ತಾನೆ, ಅವನು ಒಂದು ವಸ್ತುವನ್ನು 25% ಲಾಭದಲ್ಲಿ ಮಾರ್ತಾನೆ. ನೋಡಿ, 100 ರೂಪಾಯಿಗೆ ಖರೀದಿ ಮಾಡಿದ್ದ, ಅವನು 100 ರೂಪಾಯಿಗೆ ಖರೀದಿ ಮಾಡಿದ್ದ, ಅಂದ್ರೆ 100 ಎಕ್ಸ್ ಅಂತ ಇಟ್ಕೊಳ್ಳೋಣ. 100 ಎಕ್ಸ್ ರೂಪಾಯಿಗೆ ಖರೀದಿ ಮಾಡಿದ್ದ, ಅವನು ಲಾಭ 25%ಗೆ ಮಾರ್ತಾನೆ. 25% ಲಾಭಕ್ಕೆ ಮಾರ್ದ ಅಂತ ಅಂದ್ರೆ ಆ 125 ಎಕ್ಸ್ ರೂಪಾಯಿಗೆ ಮಾರ್ತಾನಲ್ವಾ, 125 ರೂಪಾಯಿ 125 ಎಕ್ಸ್ ರೂಪಾಯಿಗೆ ಮಾರ್ತಾನೆ. ಅದಕ್ಕಾಗಿ ಅವನಿಗೆ 25% ಲಾಭ ಆಗುತ್ತೆ. ಲಾಭ ಆದ ಮೇಲೆ ಏನ್ ಮಾಡ್ತಾನೆ, ಮಾರಾಟ ಬೆಲೆ ಎರಡನ್ನೂ ಕೂಡ, ಅಂದ್ರೆ ಇಲ್ಲಿ ಖರೀದಿ ಬೆಲೆ ಅಂದ್ರೆ 100 ಎಕ್ಸ್ಗೆ 100 ಎಕ್ಸ್ ರುಪೀಸ್, ಅದಕ್ಕೂ ಕೂಡ ಮತ್ತೆ ಇಲ್ಲಿ ಮಾರಾಟ ಬೆಲೆ 125 ಎಕ್ಸ್, ಇವೆರಡರಲ್ಲೂ ಕೂಡ 200 ರೂಪಾಯಿ ಹೆಚ್ಚಳ ಮಾಡ್ತಾನೆ. 200 ರೂಪಾಯಿ ಅಂತಂದ್ರೆ ಖರೀದಿ ಬೆಲೆಗೂ ಕೂಡ 200 ರೂಪಾಯಿ ಜಾಸ್ತಿ ಮಾಡ್ತಾನೆ. 200 ರೂಪಾಯಿ ಜಾಸ್ತಿ ಕೊಂಡ್ಕೊಂಡಿರ್ತಾನೆ ಅಂತ. ನೆಕ್ಸ್ಟ್ ನಾವು ಮಾರಾಟದ ಬೆಲೆ, ಇದಕ್ಕೂ ಕೂಡ 200 ರೂಪಾಯಿ ಜಾಸ್ತಿ ಮಾಡ್ತಾನೆ. 200 ರೂಪಾಯಿ ಜಾಸ್ತಿ ಮಾಡ್ತಾನೆ. ಈ ರೀತಿ ಜಾಸ್ತಿ ಮಾಡಿದಾಗ ಅವನ ಲಾಭ ಎಷ್ಟಾಗತ್ತೆ, 20% ಆಗತ್ತೆ. 20% ಲಾಭ ಆಗತ್ತೆ ಅವನಿಗೆ. ಹಾಗಾದ್ರೆ ಅವನ ಒಂದು ಮೂಲ ಖರೀದಿ ಬೆಲೆ ಅಂತ ಅಂದ್ರೆ ಯಾವುದು, 100 ಎಕ್ಸ್. ಮೂಲ ಖರೀದಿ ಬೆಲೆ ಅಂದ್ರೆ 100 ಎಕ್ಸ್. ಇದು ಎಷ್ಟು ಅಂತ ಕೇಳಿದರೆ ತುಂಬಾ ಈಸಿ ನೋಡಿ. ಇಲ್ಲಿ ಅವನು ಮಾರಾಟ ಈಗ 200 ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ಅವನಿಗೆ ಮಾರಾಟ ಎಷ್ಟಕ್ಕಾಗಿದ್ದು, 125 ಎಕ್ಸ್. 125 ಎಕ್ಸ್ ಪ್ಲಸ್ 200 ಅಲ್ವಾ, 200 ರೂಪಾಯಿ ಅಲ್ವಾ. ಅದೇ ರೀತಿ ಅವನಿಗೆ ಅವನ ಒಂದು ಖರೀದಿ ಬೆಲೆ ಎಷ್ಟು, ಆವಾಗ ಅವನ ಖರೀದಿ ಬೆಲೆ ನೋಡಿ, ಅವನ ಖರೀದಿ ಬೆಲೆನ ಇದ್ರೊಳಗೆ ಮೈನಸ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಅವನ ಒಂದು ಲಾಭ ಸಿಗುತ್ತಲ್ವಾ. 100 ಎಕ್ಸ್ ನೋಡಿ, ಬ್ರಾಕೆಟ್ ಹಾಕೋಬೇಕು. 100 ಎಕ್ಸ್ ಪ್ಲಸ್ 200 ಈಸ್ ಈಕ್ವಲ್ ಟು ಅವಾಗ ಇವನಿಗೆ ಏನ್ ಸಿಗುತ್ತೆ, ಅವನ ಒಂದು ಲಾಭ ಸಿಗುತ್ತೆ. ಲಾಭ ಅಂತಂದ್ರೇನು, ಇಲ್ಲಿ 20% ಅವನಿಗೆ ಲಾಭ ಆಗಿದೆ ಅಂತ ಕೊಟ್ಟಿದಾರಲ್ವಾ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 20% ಲಾಭ ಆಗತ್ತೆ ಅಂತ. ಲಾಭವು 20% ಆಗತ್ತೆ ಅಂತ. ಹಾಗಾದ್ರೆ ಅವ್ನ ಲಾಭ ಯಾವ್ದ್ರ ಮೇಲಾಗುತ್ತೆ, ಲಾಭ ಇದ್ರ ಮೇಲಾಗತ್ತೆ, ಗೊತ್ತಿರ್ಲಿ. ಇದ್ರ ಮೇಲಾಗತ್ತೆ, ಇದ್ರ ಮೇಲೆ ಲಾಭ ಆಗತ್ತೆ. 20% ಅಂತ 20/100 ಇಂಟು 100 ಎಕ್ಸ್ ಪ್ಲಸ್ 200 ಅಂತ. ಓಕೆನಾ, ಅರ್ಥ ಆಯ್ತಾ? ಈಗ ಇದನ್ನ ಬಿಡಿಸ್ಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ನೋಡಿ, 125 ಎಕ್ಸ್ ಇಲ್ಲಿದೆ, 125 ಎಕ್ಸ್ ಅಂತ ಇಲ್ಲಿ ಬರ್ಕೊಂಡ್ಬಿಡೋಣ. 125 ಎಕ್ಸ್ ಪ್ಲಸ್ 200, ಇಲ್ಲಿ ಮೈನಸ್ ಇದೆ ಅಲ್ವಾ, ಮೈನಸ್ 100 ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 200 ಈಸ್ ಈಕ್ವಲ್ ಟು 25 ಅಂದ್ರೆ 1/5 ಬರುತ್ತೆ, ಇಂಟು 100 ಎಕ್ಸ್ ಪ್ಲಸ್ 200. ಅರ್ಥ ಆಯ್ತಲ್ವಾ? ಈಗ ನೋಡಿ, 125 ಎಕ್ಸ್ ಅಲ್ಲಿ 100 ಎಕ್ಸ್ ಹೋದ್ರೆ ಎಷ್ಟಾಗತ್ತೆ, ಇಲ್ಲಿ ಬರೀತೀನಿ ನೋಡಿ. 100 ಎಕ್ಸ್ ಹೋದ್ರೆ ಎಷ್ಟಾಗತ್ತಪ್ಪ ಅಂತ 25 ಎಕ್ಸ್ ಉಳಿಯತ್ತಲ್ವಾ. ಇಲ್ಲಿ 200 ಪ್ಲಸ್ 200 ಇದೆ, ಇಲ್ಲಿ ಮೈನಸ್ 200 ಇದೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ, 1/5 ಇಂಟು 100 ಎಕ್ಸ್ ಪ್ಲಸ್ 200 ಅಂತ. ಅದೇ ರೀತಿ ಇಲ್ಲಿ ನೋಡಿ, ಈ 5 ಏನಾಗುತ್ತೆ, ಇಲ್ಲಿ ಹೋಗಿ ಗುಣಾಕಾರ ಆಗುತ್ತೆ. 25 125 ಎಕ್ಸ್, ಅದೇ ರೀತಿ ಈಸ್ ಈಕ್ವಲ್ ಟು 100 ಎಕ್ಸ್ ಪ್ಲಸ್ 200 ಅಂತ. ಈ ಒಂದು 100 ಈ ಕಡೆ ಬಂದಾಗ ಏನಾಗುತ್ತೆ, 125ರಲ್ಲಿ 100 ಎಕ್ಸ್ ಹೋದ್ರೆ 25 ಎಕ್ಸ್ ಉಳಿಯುತ್ತೆ, ಈಸ್ ಈಕ್ವಲ್ ಟು 200. ಅದೇ ರೀತಿ 25 1 25, 25 8 200. ಹಂಗಂದ್ರೆ ಎಕ್ಸ್ ಅಂದ್ರೆ ಏನು, ಎಕ್ಸ್ ಈಸ್ ಈಕ್ವಲ್ ಟು 8. ಎಕ್ಸ್ ಈಸ್ ಈಕ್ವಲ್ ಟು 8 ಆದ್ರೆ ಇಲ್ಲಿ 100 ಎಕ್ಸ್ ಏನು ಅಂತ ಕೊಟ್ಟಿದ್ದಾರೆ, 100 ಎಕ್ಸ್ ಗೆ ಏನು ಅಂತ ಕೊಟ್ಟಿದ್ದಾರೆ, 100 ಇಂಟು 8 ಈಸ್ ಈಕ್ವಲ್ ಟು 800. 800 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು? ತುಂಬಾ ಈಸಿಯಾಗಿ ಅರ್ಥ ಆಯ್ತಲ್ವಾ? ಈ ರೀತಿ ಪ್ರಶ್ನೆಗಳು ಮಾತ್ರ 100% ವಿದ್ಯಾರ್ಥಿಗಳಿಗೆ ವಿಎ ಪರೀಕ್ಷೆಗೆ ಬರುತ್ತೆ. ವಿಎಒ ಪರೀಕ್ಷೆಗೆ ಇದೇ ರೀತಿ ಪ್ರಶ್ನೆ ಬರುತ್ತೆ. ನಿಮಗೆ ತಿರುಗಿಸಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದೇ ರೀತಿ ಸ್ವಲ್ಪ ಅವರೇನ್ ಟಫ್ ಕೇಳೋದಿಲ್ಲ, ಬಟ್ ಈಸಿ ಇರುತ್ತೆ. ಈ ರೀತಿಯಾಗಿ ಕೇಳ್ತಾರೆ ವಿದ್ಯಾರ್ಥಿಗಳು. ಅದಕ್ಕಾಗಿ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನು ಯಾವ ರೀತಿ ಮಾಡಿದೆ, ಇದೇ ರೀತಿ ಮುಂದೆಯೂ ಕೂಡ ಒಂದು ಪ್ರಶ್ನೆ ಇದೆ, ಅದನ್ನ ನೀವೇ ಮಾಡಿ ಅಂತೆ. ಬಟ್ ಇದನ್ನ ನೋಡ್ಕೊಳ್ಳಿ, ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಇಲ್ಲಿ ಎ ಡಿಸ್ಆನೆಸ್ಟ್ ಶಾಪ್ ಕೀಪರ್ ಕ್ಲೈಮ್ಸ್ ಟು ಸೆಲ್ ಅನ್ ಆರ್ಟಿಕಲ್ ಅಟ್ ಎ ಕಾಸ್ಟ್ ಪ್ರೈಸ್ ಬಟ್ ಯೂಸಸ್ ವೇಟ್ ಆಫ್ ದಟ್ ಈಸ್ 20% ಲೆಸ್ ದ್ಯಾನ್ ದ ಕರೆಕ್ಟ್ ವೇಟ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ಇಸ್ ಆಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ. ನೋಡಿ, ಒಬ್ಬ ಡಿಸ್ಆನೆಸ್ಟ್ ಅಂತ ಅಂದ್ರೆ ಒಬ್ಬ ಮೋಸದ ಅಂಗಡಿಯವನು ಏನ್ ಮಾಡ್ತಾನೆ, 1000 ರೂಪಾಯಿ ಮಾರ್ಬೇಕು, ಒಂದಕ್ಕೆ 1000 ರೂಪಾಯಿ ಮಾರ್ಬೇಕು. ಅದನ್ನ ಅವನೇನ್ ಮಾಡ್ತಾನೆ, 20% ಕಡಿಮೆ ಮಾಡ್ತಾನೆ. 20% ಕಡಿಮೆ ಅಂದ್ರೆ ಅವನು ವೆಯ್ಟ್ ಅನ್ನ ಯೂಸ್ ಮಾಡ್ತಾನೆ. ವೆಯ್ಟ್ ಅಂತ ಅಂದ್ರೆ 1 ಕೆಜಿ ಅವನೇನ್ ಮಾಡ್ಬೇಕು, 1 ಕೆಜಿ ಟೊಮ್ಯಾಟೊ ಮಾರ್ತಿದ್ದಾನೆ. ಬಟ್ ಅವನೇನ್ ಮಾಡ್ತಾನೆ, 800 ಗ್ರಾಮ್ ಟೊಮ್ಯಾಟೋನ ಮಾರ್ತಾನೆ. ಅದೇ 1 ಕೆಜಿ ರುಪೀಸ್ಗಳಿಗೆ. 1 ಕೆಜಿ ಎಷ್ಟು, ಅವನು 40 ರೂಪಾಯಿ ಅಂತ ಅಂದ್ರೆ ಅದೇ 40 ರೂಪಾಯಿಗೆ ಬರೀ 800 ಗ್ರಾಮ್ ಅನ್ನ ಅವನೇನ್ ಮಾರ್ತಿದ್ದಾನೆ. ಹಾಗಾದ್ರೆ ಅವನಿಗೆ ಲಾಭ ಎಷ್ಟಾಯ್ತು ಅಂತ ಕೇಳಿದರೆ, 800 ಗ್ರಾಮಿಗೆ ಮಾರಿದ್ರೆ ಅವನಿಗೆ ಲಾಭ ಎಷ್ಟಾಗತ್ತೆ, 200 ಗ್ರಾಮ್ ಲಾಭ ಆಗತ್ತಲ್ವಾ. 200 ಗ್ರಾಮ್ ಲಾಭ ಆಗುತ್ತೆ. ಯಾವುದರ ಮೇಲೆ,
ಈ ಒಂದು 800 ಗ್ರಾಮ್ ಮೇಲೆ 800 ಗ್ರಾಮ್ಗೆ 200 ಗ್ರಾಮ್ ಲಾಭ ಆದ್ರೆ ಅವನಿಗೆ ಇಲ್ಲಿ 100ಕ್ಕೆ ಎಷ್ಟು ಅಂತ ಕೇಳಿದರೆ ಈ ಸೊನ್ನೆ ಕ್ಯಾನ್ಸಲ್, ಎರಡ ಒಂದ್ಲೆ ಎರಡ್ ನಾಲ್ಕಲೆ, ನಾಲ್ಕ ಒಂದ್ಲೆ ನಾಲ್ಕು 25% ಅವನಿಗೆ ಏನಾಗುತ್ತೆ ಲಾಭ ಆಗತ್ತೆ. ಅರ್ಥ ಆಯ್ತಾ? ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು 25% ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ. ಓಕೆನಾ? ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ. ಇದು ಪ್ರಶ್ನೆ ಸ್ವಲ್ಪ ತಪ್ಪಿದೆ, ಯಾಕಪ್ಪ ಅಂತಂದ್ರೆ ಹೇಳ್ತೀನಿ ನೋಡಿ. ಎ ಶಾಪ್ ಕೀಪರ್ ಬೈಸ್ ಅನ್ ಆರ್ಟಿಕಲ್ ಅಟ್ 20% ಡಿಸ್ಕೌಂಟ್ ಅಂಡ್ ಆನ್ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಂಡ್ ಸೆಲ್ಸ್ ಇಟ್ ಅಟ್ 10% ಡಿಸ್ಕೌಂಟ್ ಆನ್ ದ ಮಾರ್ಕೆಟ್ ಪ್ರೈಸ್, ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೊಟ್ಟವ್ರೆ. ನೋಡಿ ವಿದ್ಯಾರ್ಥಿಗಳೇ, ಮಾರ್ಕೆಟ್ ಪ್ರೈಸ್ ಅಂತ ಅಂದ್ರೆ ಏನು? ಇಲ್ಲಿ ಕಾಸ್ಟ್ ಪ್ರೈಸ್ ಅಂದ್ರೆ ಖರೀದಿ ಬೆಲೆ ಇಲ್ಲ ಅಂತಾರೆ, ನಾವು ಇದಕ್ಕೆ ಪ್ರಾಫಿಟ್ ಪರ್ಸೆಂಟೇಜ್ ನ ಹುಡ್ಕೋದಕ್ಕೆ ಆಗಲ್ಲ. ನೋಡಿ, ಖರೀದಿ ಬೆಲೆ ಇಲ್ಲ, ಇಲ್ಲಿ ಖರೀದಿ ಬೆಲೆ ಕೊಟ್ಟೇ ಇಲ್ಲ. ನೋಡಿ, ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನು ಗುರುತಿಸಲಾದ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಖರೀದಿಸಿ, ಅಂದ್ರೆ ಈ ಗುರುತಿಸಲಾದ ಬೆಲೆ ಒಂದು 150 ರೂಪಾಯಿ ಅಂತ ಇಟ್ಕೊಳ್ಳಿ, ಅದರ ಮೇಲೆ 20% ಕಡಿಮೆ ಖರೀದಿ ಮಾಡ್ತಾನೆ. ಅಂದ್ರೆ 20% ಅಂದ್ರೆ ಏನು? 15 2 30, 120 ರೂಪಾಯಿಗೆ ಅವನು ಖರೀದಿ ಮಾಡ್ತಾನೆ. ನೆಕ್ಸ್ಟ್ ಅದೇ ಗುರುತಿಸಲಾದ ಬೆಲೆ ಮೇಲೆ 10% ರಿಯಾಯಿತಿಯಲ್ಲಿ ಮಾರ್ತಾನೆ. 10% ರಿಯಾಯಿತಿಯಲ್ಲಿ ಮಾರ್ದ ಅಂತಂದ್ರೆ ಎಷ್ಟು? 135 ರೂಪಾಯಿಗೆ ಮಾರ್ತಾನೆ. ಹಾಗಾದ್ರೆ ಅವನ ಶೇಕಡಾವಾರು ಎಷ್ಟು ಅಂತ ಕೇಳೋರೆ, ಶೇಕಡಾವಾರು ಎಷ್ಟು ಅಂತ. ಬಟ್ ಇದ್ರ ಮೇಲೆ ನಾವು ಮಾಡ್ಬೋದು, ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, 120 ಮೇಲೆ 135 15% ಜಾಸ್ತಿ ಇದೆ. ಬಟ್ 100 ರೂಪಾಯಿ ಅಂತಾನೆ ನಮಗೆ ಗೊತ್ತಿಲ್ಲ ಅಲ್ವಾ? 100 ರೂಪಾಯಿ ಅಂತಾನೆ ಖರೀದಿ ಬೆಲೆ ಅಂತ ಗೊತ್ತಿಲ್ಲ ಅಲ್ವಾ? ಖರೀದಿ ಬೆಲೆ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಇದಕ್ಕೆ ಆನ್ಸರ್ ಬರೋದಿಲ್ಲ. ಬಟ್ ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಾರೆ? 15% ಕೊಟ್ಟಿದ್ದಾರೆ. ಗ್ರೇಸ್ ಬಂದಿರುತ್ತೆ ಈ ಒಂದು ಕ್ವಶನ್ಗೆ. ಬಟ್ ಇದು ಎಲ್ಲವೂ ಕೂಡ ನನ್ನ ಪ್ರೀವಿಯಸ್ ಇಯರ್ ಗೊತ್ತಿರಲಿ ನಿಮಗೆ, ಹಿಂದಿನ ವರ್ಷ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಗಳನ್ನ ತಂದಿರ್ತೀನಿ 2ನೇ ಕ್ಲಾಸಲ್ಲಿ. 1ನೇ ಕ್ಲಾಸಲ್ಲಿ ನಿಮಗೆ ಯೂಸ್ ಆಗ್ಲಿ ಅಂತ ತುಂಬಾ ಈಸಿ ಕ್ವಶನ್ಸ್ ಅನ್ನ ತರ್ತೀನಿ. 2ನೇ ಕ್ಲಾಸಲ್ಲಿ ನಿಮಗೆ ಏನಂತ ಅಂದ್ರೆ ಎಲ್ಲವೂ ಕೂಡ ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಅನ್ನ ತರ್ತೀನಿ. ಓಕೆನಾ? ಇದು ಆಲ್ಮೋಸ್ಟ್ ಗ್ರೇಸ್ ಸಿಕ್ಕಿರುತ್ತೆ, ಬಟ್ ನೋಡೋಣ ವಿದ್ಯಾರ್ಥಿಗಳು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ನೋಡಿ, ಇಲ್ಲಿ ನೋಡಿ, ಒಬ್ಬ ವ್ಯಾಪಾರಿಯು ಗುರುತಿಸಲಾದ ಬೆಲೆಯ ಮೇಲೆ 20% ರಿಯಾಯಿತಿ ನೀಡಿದ ನಂತರವು 25% ಲಾಭ ಗಳಿಸಲು ಬಯಸ್ತಾನೆ. ಹಾಗಾದ್ರೆ ಖರೀದಿ ಬೆಲೆಗಿಂತ ಎಷ್ಟು ಶೇಕಡಾವಾರು ಗುರುತಿನ ಬೆಲೆಯನ್ನು ನಿಗದಿಪಡಿಸಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡ್ಬೇಕು ನೀವು? ಇಂಥ ಕ್ವಶನ್ಸ್ ಗಳಿಗೆ ನೀವೇನ್ ನೋಡಿ, ಇಲ್ಲಿ ಒಬ್ಬ ವ್ಯಾಪಾರಿ ಏನ್ ಮಾಡಿದ್ದಾನೆ? ಗುರುತಿಸಲಾದ ಬೆಲೆ ಒಂದು 150 ರೂಪಾಯಿ ಅಂತ ಇಟ್ಕೊಂಡ್ಬಿಡಿ. ಇವಾಗ 20% ರಿಯಾಯಿತಿ ನೀಡಿದ ನಂತರವು 20% ರಿಯಾಯಿತಿ ಅಂತ ಎಷ್ಟು? 30 ರೂಪಾಯಿ ರಿಯಾಯಿತಿ ನೀಡ್ತಾನೆ. ಆದ್ರೂ ಕೂಡ ಅವನಿಗೆ 120 ರೂಪಾಯಿ ಅವನು ಮಾರ್ತಾನೆ. ಬಟ್ 120 ರೂಪಾಯಿ ಅಲ್ಲ, 125 ರೂಪಾಯಿಗೆ ಮಾರಿದ್ದಾನೆ ಅಂತ. 120 ರೂಪಾಯಿ ಅಲ್ಲ, 125 ರೂಪಾಯಿಗೆ ಮಾರಿದ್ದಾನೆ ಅಂತ. ಹಾಗಾದ್ರೆ ಅವನ ಒಂದು ಶೇಕಡಾ ಗುರುತಿನ ಬೆಲೆಯನ್ನು ಎಷ್ಟಕ್ಕೆ ನಿಗದಿಪಡಿಸಬೇಕು ಅಂತ, ಅಂದ್ರೆ ಖರೀದಿ ಬೆಲೆಗಿಂತ ಎಷ್ಟು ಶೇಕಡಾ ಹೆಚ್ಚು ಗುರುತಿನ ಬೆಲೆ ನಿಗದಿಪಡಿಸಬೇಕು ಅಂತ ಕೊಟ್ಟಿದ್ದಾರೆ. 150ಕ್ಕೆ ಎಷ್ಟು ಅಂತ ಇದನ್ನ ಮಾಡಿದ್ರೆ ಬರುತ್ತಾ ನೋಡೋಣ. 5 ಎರಡ್ಲೆ 10, 5 4 20, 5 ಎರಡ್ಲೆ 10, 5 5 25. ನೋಡಿ, 4 6 24, 4ರಿಂದ ಹೋಗುತ್ತೆ, 2ರಿಂದ ಮಾಡೋಣ. 2 12 24, 2 75. ಓಕೆನಾ? 12 ಒಂದ್ಲೆ 4 3ಲೆ 4 6 24, 4 6 24, 4 2 8. ಓಕೆನಾ? 4 2 8, 4 5 20, 6.25 ಇದೆ. 3 1 3 2 6, 3 5 15. ನೋಡಿ, ಇಲ್ಲಿ 25 6 ಎಷ್ಟು? 25 6 150 ಅಲ್ವಾ? 25 6 150 ಪ್ಲಸ್ 25 25 625 ಅಲ್ವಾ? 625 ಅಂತ ಅಂದ್ರೆ ಏನು? 6.25 ಅಲ್ವಾ? 6.25 ಅಲ್ವಾ? ಹಾಗಾಗಿ ನೋಡಿ, ಇಲ್ಲಿ 156.25. ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ಬೇಕು ಅವನು? 56.25, 56.25ಕ್ಕೆ ಅವನೇನ್ ಮಾಡ್ಬೇಕು? ಜಾಸ್ತಿ ಮಾಡ್ಬೇಕು. ಇದು ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಂತೀನಿ. ಈಗ ಇನ್ನೊಂದ್ಸಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳು, ಇದನ್ನ ಅರ್ಥ ಮಾಡಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ, ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಗುರುತಿಸಲಾದ ಬೆಲೆ ಮೇಲೆ 20% ರಿಯಾಯಿತಿ ನೀಡಿದ ನಂತರ, ನೋಡಿ, ಅವನು ಗುರುತಿಸಲಾದ ಬೆಲೆ ಎಷ್ಟು? 150 ರೂಪಾಯಿ ಅಂತ ಇಟ್ಕೊಂಡ್ಬಿಡಿ. ನೀವು ಇಟ್ಕೊಂಡ್ಬಿಡಿ ಸುಮ್ಮನೆ 150 ರೂಪಾಯಿ ಅಂತ. ಅದರ ಮೇಲೆ 20% ರಿಯಾಯಿತಿ ಮಾಡ್ತಾನೆ. 20% ಅಂದ್ರೆ ಏನು? 20% ಅಂತ ಅಂದ್ರೆ ಇದರ ಒಂದು ಈ ಸೊನ್ನೆ ಕ್ಯಾನ್ಸಲ್, ಈ ಸೊನ್ನೆ ಕ್ಯಾನ್ಸಲ್, 15 2 ಎಷ್ಟು? 30 ರೂಪಾಯಿ ಅದರ ಮೇಲೆ ಏನ್ ಮಾಡ್ತಾನೆ? ಡಿಸ್ಕೌಂಟ್ ಮಾಡ್ತಾನೆ. 150 ರೂಪಾಯಿ ಮೇಲೆ 30 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರೆ ಎಷ್ಟು? ಎಷ್ಟು ಅಂತ? 120 ರೂಪಾಯಿ ಮಾರ್ದ ಅಂತ ಅನ್ಕೊಳ್ಳಿ. 120 ರೂಪಾಯಿ ಮಾರ್ದ ಅಂತ ಅನ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡಿ, ಈ ಒಂದು ರಿಯಾಯಿತಿ ನೀಡಿದ ನಂತರವು 25% ಅವನಿಗೆ ಲಾಭ ಆಗ್ಬೇಕಿತ್ತು. 25% ಅಂತಂದ್ರೆ ಎಷ್ಟು? 100 ರೂಪಾಯಿ ಮೇಲೆ ಎಷ್ಟಾಗ್ಬೇಕಿತ್ತು? 125 ರೂಪಾಯಿ ಬರ್ಬೇಕಿತ್ತಲ್ವಾ ಅವನಿಗೆ. ಬಟ್ ಅವನಿಗೆ ಎಷ್ಟು ಬಂದಿದೆ? 120 ಬಂದಿದೆ. ಅಂದ್ರೆ 125 120ರೂಪಾಯಿಗೆ ಸಮ ಆದ್ರೆ
ಇಂಟು 100 ರೂಪಾಯಿಗೆ ಎಷ್ಟು ಅಂತ ಕೇಳಿದಾರೆ ಅಷ್ಟೇ, ಇನ್ನೇನು ಕೂಡ ಇಲ್ಲ. 100 ರೂಪಾಯಿಗೆ ಎಷ್ಟು ಅಂತ ಕೇಳಿದಾರೆ. ನೋಡಿ ಇಲ್ಲಿ ತುಂಬಾ ಈಸಿಯಾಗಿ ಮಾಡ್ಬೋದು. 26ಲೆ 120, 25ಲೆ 100, ನೆಕ್ಸ್ಟ್ 6 1 6 2 12, ನೆಕ್ಸ್ಟ್ ಈ ರೀತಿಯಾಗಿ ಮಾಡ್ಕೊಂತ ಹೋದ್ವಿ ಅಂತ ಆಗ್ಲೇ ಮಾಡಿದಂಗೆ ಮಾಡೋಣ. ಈ ರೀತಿ ಮಾಡಿದ್ರೆ ಗೊತ್ತಾಗಲ್ಲ ನಿಮಗೆ. ನಿಮಗೆ ಇನ್ನೊಂದ್ಸಲಿ ತೋರಿಸ್ತೀನಿ. ಓಕೆನಾ, ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಪಾಯಿಂಟರ್ ಆಪ್ಷನ್ಸ್, ಇಂಕ್ ಕಲರ್, ಎರೇಸರ್, ಎಡಿಟರ್ ಪೆನ್. ಓಕೆ, ಇಲ್ಲಿ ನೋಡಿ 120 ರೂಪಾಯಿಗೆ 125 ರೂಪಾಯಿ ಆದ್ರೆ ಇಂಟು 100ಕ್ಕೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲೆಷ್ಟು? 5 2 10, 5 4 20, 5 2 10, 5 5 25, 4 6 24, 4 25 500, 6 1 6 4 24, 6 4 24, 6 2 ಎಷ್ಟು? 6 1 6. ಈ ರೀತಿಯಾಗಿ ಮಾಡಿದ್ಮೇಲೆ ನಿಮಗೆ ಎಷ್ಟು ಸಿಗುತ್ತೆ? 156.25 ಸಿಗುತ್ತೆ. ಓಕೆನಾ, ಆಗ್ಲೇ ಮಾಡಿದ್ನಲ್ವಾ ಅದೇ ರೀತಿ ಮಾಡಿ 156.25 ಸಿಗುತ್ತೆ. ಅದರಲ್ಲಿ 100 ರೂಪಾಯಿ ಅವನಿಗೆ ಖರೀದಿ ಬೆಲೆ ಆದ್ರೆ 100 ರೂಪಾಯಿ ಖರೀದಿ ಬೆಲೆ ಆದ್ರೆ 56.25% ಅವನೇನ್ ಮಾಡಬೇಕಿತ್ತು? ಜಾಸ್ತಿ ಮಾಡಬೇಕು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ ಬನ್ನಿ. ಮುಂದೆ ಏನಿದೆ ನೋಡೋಣ. ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 16% ಲಾಭದಲ್ಲಿ ಮಾರಿದನು. ಅದನ್ನು 96 ರೂಪಾಯಿ ಹೆಚ್ಚು ಬೆಲೆಗೆ ಮಾರಿದ್ದರೆ 24% ಲಾಭ ಆಗ್ತಾ ಇತ್ತು. ಆ ವಸ್ತುವಿನ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ತುಂಬಾ ಈಸಿ ನೋಡಿ. ಒಬ್ಬ ವ್ಯಾಪಾರಿ ಏನ್ ಮಾಡ್ತಾನೆ? ಒಂದು ವಸ್ತು ಎಷ್ಟು ರೂಪಾಯಿ? ಒಂದು ವಸ್ತುವಿಗೆ 100 ರೂಪಾಯಿ ಅಂತ ಅನ್ಕೊಳ್ಳಿ. 116 ರೂಪಾಯಿಗೆ ಮಾರ್ತಾನೆ. ಅಂದ್ರೆ 16% ಲಾಭ ಅಂದ್ರೆ 116 ರೂಪಾಯಿಗೆ ಮಾರ್ತಾನೆ. 116 ಎಕ್ಸ್ ಅಂತ ಇಟ್ಕೊಂಡ್ಬಿಡೋಣ. ಇದನ್ನು ಕೂಡ ಎಕ್ಸ್ ಅಂತ ಇಟ್ಕೊಂಡ್ಬಿಡೋಣ. ಅದನ್ನು 96 ರೂಪಾಯಿ ಹೆಚ್ಚು ಬೆಲೆಗೆ ಮಾರಿದ್ದಾರೆ. ಅಂದ್ರೆ 116 ಪ್ಲಸ್ 96 ರೂಪಾಯಿಗೆ ಮಾರಿದ್ರೆ ಅವನಿಗೆ 24% ಲಾಭ ಆಗ್ತಾ ಇತ್ತು. ಅಂದ್ರೆ 24 ಎಕ್ಸ್ ಸಿಗ್ತಾ ಇತ್ತು ಅವನಿಗೆ. 16 ಎಕ್ಸ್ ಅಲ್ಲ, 24 ಎಕ್ಸ್ ಸಿಗ್ತಾ ಇತ್ತು. ಹಾಗಾದ್ರೆ 96 ರೂಪಾಯಿ ಯಾವ್ದ್ರಿಂದ ಸಿಕ್ಕಿದೆ? ಜಾಸ್ತಿ ಎಷ್ಟು ಎಕ್ಸ್ ಇಂದ ಸಿಕ್ಕಿದೆ? ಅಂದ್ರೆ 10ರಲ್ಲಿ 6 ಹೋದ್ರೆ 4, 4 4 ಎಷ್ಟು? 8. ಇಲ್ಲಿ 0, 8 ಎಕ್ಸ್ ಇಂದ ಸಿಕ್ಕಿದೆ ಅಲ್ವಾ? 8 ಎಕ್ಸ್ ನ ಬೆಲೆ ಎಷ್ಟು? 8 ಎಕ್ಸ್ ನ ಬೆಲೆ 96. ಹಾಗಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ? ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ 100 ಎಕ್ಸ್ ಅಂದ್ರೆ ಏನು ಅಂತ ಕಂಡುಹಿಡಿದಿದ್ದಾರೆ. 100 ಎಕ್ಸ್ ಅಂದ್ರೆ ಎಷ್ಟು ಅಂತ. ಈ ಎಕ್ಸ್ ಕ್ಯಾನ್ಸಲ್ ಆಯ್ತು. 8 1 8 2 16, 0 0, 1200 ರೂಪಾಯಿ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ಇದೇ ರೀತಿ ಕೇಳ್ತಾರೆ ವಿದ್ಯಾರ್ಥಿಗಳು. ಇದ್ರ ಮೇಲೆ ಇನ್ನೇನು ಕೂಡ ಅವ್ರು ಕೇಳೋದಕ್ಕೆ ಬರೋದಿಲ್ಲ. ಟಫ್ ಏನ್ ಬರಲ್ಲ, ಇದೇ ರೀತಿ ಬರುತ್ತೆ. ವಿ.ಎ ಪರೀಕ್ಷೆ ಅಂತ ದಿಸ್ ಇಸ್ ಅ 12th ಬೇಸ್ಡ್ ಎಕ್ಸಾಮ್ ಲೆವೆಲ್. ಅಂದ್ರೆ 12ನೇ ತರಗತಿ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದು. ಅದಕ್ಕಾಗಿ ಇದೇ ರೀತಿ ಬರುತ್ತೆ, ನೀವು ನೋಡ್ಕೊಳ್ಳಿ. ಅದೇ ರೀತಿ ಬನ್ನಿ, ನೆಕ್ಸ್ಟ್ ಕ್ವಶನ್ ಇದೆ. ಒಬ್ಬ ಅಂಗಡಿಯವನು ತನ್ನ ಸರಕುಗಳ ಮೇಲೆ 40% ಅನ್ನು 20% ಲಾಭದಲ್ಲಿ ಮತ್ತು ಉಳಿದ 60% ಸರಕುಗಳನ್ನು 10% ನಷ್ಟದಲ್ಲಿ ಮಾರ್ತಾನೆ. ಪ್ರತಿ ಘಟಕದ ಮೇಲೆ ಬೆಲೆ ಒಂದೇ ಆಗಿದ್ದರೆ ಒಟ್ಟಾರೆ ಅವನಿಗೆ ಎಷ್ಟು ಶೇಕಡ ಲಾಭ ಅಥವಾ ನಷ್ಟ ಆಗುತ್ತದೆ? ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಇಂಥ ಪ್ರಶ್ನೆ 100% ಬರುತ್ತೆ. ಒಬ್ಬ ಅಂಗಡಿಯವನು ಇರ್ತಾನೆ, ಅವನ ಹತ್ರ 100 ಯೂನಿಟ್ಸ್ ಕೆಲಸ ಇರುತ್ತೆ. ಅಂದ್ರೆ 100 ಯೂನಿಟ್ಸ್ ಕೆಲಸ ಇರುತ್ತೆ ಅಂತ ಅನ್ಕೊಳ್ಳಿ. ನಾನು ಎಲ್ಲದಕ್ಕೂ ಕೂಡ 100 ಇಟ್ಕೊಂಡೆ ನಾನು ಆನ್ಸರ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನೀವು ಅದನ್ನೇ ಮಾಡಿ. ತುಂಬಾ ಈಸಿ ಅದು. ಪ್ರಾಫಿಟ್ ಲಾಸ್ ಮತ್ತೆ ಪರ್ಸೆಂಟೇಜ್ ಅಂತ ಬಂದಾಗ ನೋಡಿ, ಇದ್ರ ಮೇಲೆ ಇದರಲ್ಲಿ 40 ರೂಪಾಯಿ 40 ಏನಿದೆ, 40 ಯೂನಿಟ್ಸ್ ಏನಿದೆ, 40 ಯೂನಿಟ್ಸ್ ಅದನ್ನ 20% ಲಾಭದಲ್ಲಿ ಮಾಡ್ತಾನೆ. 20% ಲಾಭ ಅಂತಂದ್ರೆ ಏನು? 1/4 ಅಲ್ವಾ? ಈ 0 ಕ್ಯಾನ್ಸಲ್ ಆದ್ರೆ 2 4 8, ಅಂದ್ರೆ 48 ರೂಪಾಯಿಗೆ ಮಾರ್ತಾನೆ. 48 ರೂಪಾಯಿಗೆ ಮಾರ್ತಾನೆ. ಇನ್ನು ಎಷ್ಟು ಉಳಿತು? 60% ಉಳಿತಲ್ವಾ? ಈ ಒಂದು 60% ಅವನೇನ್ ಮಾಡ್ತಾನೆ? 10% ನಷ್ಟದಲ್ಲಿ ಮಾಡ್ತಾನೆ. 10% ನಷ್ಟ ಅಂತ ಅಂದ್ರೆ ಏನು? 10%, 60 10% ಎಷ್ಟು? 6 ಅಂತ. ನಷ್ಟ ಅಂತ ಅಂದ್ರೆ -6 ಆಗ್ಬೇಕು. 54 ರೂಪಾಯಿಗೆ ಮಾರ್ತಾನೆ. ಹಾಗಾದ್ರೆ ಅವನ ಒಂದು ಯೂನಿಟ್ಗೆ 1 ರೂಪಾಯಿ ಆದ್ರೆ 100 ಯೂನಿಟ್ಗೆ ಎಷ್ಟು? 100 ರೂಪಾಯಿ ಅಲ್ವಾ? 100 ರೂಪಾಯಿ ಅಲ್ವಾ? ಅದನ್ನ ಇಟ್ಕೊಂಡ್ಬಿಡಿ. ಈಗ ನೋಡಿ ಅವನಿಗೆ ಎಷ್ಟು ಲಾಭ ಅಥವಾ ನಷ್ಟ ಆಗಿದೆ ಅಂತ. ಇಲ್ಲಿ 48 ಪ್ಲಸ್ 54 ಕೂಡಿ ಇವಾಗ 8 4 12 2 10 1 5 4 9 9 1 10. ಎಷ್ಟು ಜಾಸ್ತಿ ಆಗಿದೆ? 100 ರೂಪಾಯಿ ಸಿಗಬೇಕಿತ್ತು, ಬಟ್ ಅವನಿಗೆ ಎಷ್ಟು ಸಿಕ್ಕಿದೆ? 102 ರೂಪಾಯಿ ಸಿಕ್ಕಿದೆ. ಹಾಗಾಗಿ ಅವನಿಗೇನು 2 ರೂಪಾಯಿ ಜಾಸ್ತಿ ಪ್ರಾಫಿಟ್, 2% ಪ್ರಾಫಿಟ್ ಆಗಿದೆ ಅಂತ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ತುಂಬಾ ಈಸಿ ಅಲ್ವಾ? ಇದೇ ರೀತಿ ನೀವು ಅರ್ಥ ಮಾಡ್ಕೊಂಡು ಹೋದ್ರೆ ನೀವು ಇಂಥ ಕ್ವಶನ್ಸ್ ಅನ್ನು ಈಸಿಯಾಗಿ ಉಡಿಸ್ ಮಾಡ್ಬೋದು. ಓಕೆನಾ? ನೋಡಿ ಟ್ರಿಕ್ಸ್ ಎಷ್ಟು ಚೆನ್ನಾಗಿದೆ. ನಾನು 100 ಇಟ್ಕೊಂಡು ಮಾಡ್ತೀನಲ್ವಾ? 100 ಇಟ್ಕೊಂಡು ಮಾಡಿದ್ರೆ ನನಗೆ ತುಂಬಾ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ನೀವು ಕೂಡ 100 ಇಟ್ಕೊಂಡೇ ಮಾಡಿ. ಓಕೆನಾ? ಮುಂದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ,
ಒಂದು ವಸ್ತುವಿನ ಗುರುತಿಸಲಾದ ಬೆಲೆಯು ಅದರ ಖರೀದಿ ಬೆಲೆಗಿಂತ 60% ಹೆಚ್ಚಳ ಆಗಿದೆ. 60% ಹೆಚ್ಚಳ ಆಗಿದೆ. ಅದರ ಮೇಲೆ ಕ್ರಮವಾಗಿ 20% ಮತ್ತು 10% ರಿಯಾಯಿತಿಗಳನ್ನ ಕೊಡ್ತಾರೆ. ನೀಡಿದ ನಂತರ ಅಂಗಡಿಯವನಿಗೆ ₹152 ಲಾಭ ಆಗತ್ತೆ. ಹಾಗಾದ್ರೆ ಆ ಒಂದು ವಸ್ತುವಿನ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಒಂದು ವಸ್ತುವಿನ ಖರೀದಿ ಬೆಲೆ ಎಷ್ಟಿದೆ? ₹100 ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಅದರ ಮೇಲೆ ಒಂದು ವಸ್ತುವಿನ ಗುರುತಿಸಿದ ಬೆಲೆಯ ಮೇಲೆ ಅದರ ಖರೀದಿ ಬೆಲೆಗಿಂತ 60% ಹೆಚ್ಚಾಗಿದೆ. 60% ಹೆಚ್ಚು ಅಂತ ₹100 ಖರೀದಿ ಬೆಲೆ ಅಂತ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? ₹160 ಆಗಿದೆ ಅಂತ ಅನ್ಕೊಳ್ಳಿ. ಅದರ ಮೇಲೆ ಕ್ರಮವಾಗಿ 20% ಅವನೇನ್ ಮಾಡ್ತಾನೆ? 20% ಮೊದಲು ರಿಯಾಯಿತಿಗಳನ್ನ ಕೊಡ್ತಾನೆ. 20% ಹೋಯ್ತು ಅಂತಾದ್ರೆ ಎಷ್ಟು ಉಳಿತು? 80% ಉಳಿತಲ್ವಾ? 80/100. ಅದೇ ರೀತಿ ನೋಡಿ, ನೆಕ್ಸ್ಟ್ 10% ರಿಯಾಯಿತಿಗಳನ್ನು ಕ್ರಮವಾಗಿ ಕೊಡ್ತಾನೆ. 10% ಹೋಯ್ತು ಅಂದ್ರೆ ಎಷ್ಟು? 90% ಉಳಿತು. 90%/100. ಓಕೆನಾ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 4 2 8, ಸಾರಿ 2 4 8, 2 5 10, 5 1 5 0.8, 16 9 ಎಷ್ಟು? 144 ಇಂಟು 0.8 ಬರುತ್ತಲ್ವಾ? ಈಗ ನೋಡಿ, ನೆಕ್ಸ್ಟ್ ಮಾಡಿದ್ರೆ 8 4 32ಕ್ಕೆ 2 ದಶಕ 3, 8 4 32, 32 33 34 35, 35ಕ್ಕೆ 5 ದಶಕ 3, 8 1 8, 9 10 11, 11. ಇಲ್ಲೊಂದು ಪಾಯಿಂಟ್ ಬಿಡ್ಬೇಕಲ್ವಾ? 115.2 ಸಿಕ್ತು ಅವನಿಗೆ. ಬಟ್ 15.2 ಅಂತ ಅಂದ್ರೆ ಮೇಲಿಂದು, ಅಂದ್ರೆ ಪ್ರಾಫಿಟ್ ಇದು. 115.2 ಸಿಕ್ಕಿದೆ, 115.2 ಸಿಕ್ಕಿದೆ. ಬಟ್ ಅವನು ಮಾರಿದೆಷ್ಟಕ್ಕೆ, ಅವನು ತಗೊಂಡಿದ್ದೆಷ್ಟಕ್ಕೆ? ₹100. ₹100 ತಗೊಂಡಿದ್ದ ಅಂತ ಇದನ್ನ ಮೈನಸ್ ಮಾಡಿ 2.15. ಇಲ್ಲಿ 15.2 ಅವನಿಗೆ ಲಾಭ ಆಗಿದೆ. ಅದಷ್ಟು ಲಾಭ ಆಗಿಲ್ಲ, ₹152 ಲಾಭ ಆಗಿದೆ. ಹಾಗಾದ್ರೆ ಅವನ ಖರೀದಿ ಬೆಲೆ ಅಂತಾನೆ 100ಕ್ಕೆ ತಗೊಂಡಿದ್ದವನು ಎಷ್ಟು ಅಂತ ಅಂದ್ರೆ ಇಲ್ಲಿ ₹1000. ₹1000 ಆಗಿದೆ. 1000 ₹1000 ಅವನು ಖರೀದಿ ಮಾಡಿರ್ತಾನೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೇನಿದೆ? ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು ₹2400 ಖರೀದಿ ಮಾಡ್ತಾನೆ. ಸಾರಿಗೆಗಾಗಿ ಖರೀದಿ ಬೆಲೆಯ ಮೇಲೆ 10% ಮತ್ತು ಇತರ ಖರ್ಚುಗಳಿಗಾಗಿ 5% ವೆಚ್ಚವನ್ನ ಮಾಡ್ತಾನೆ. ಹಾಗಾದ್ರೆ ಅವನು 20% ಲಾಭ ಗಳಿಸಲು ಅವನು ಆ ವಸ್ತುವನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು? ಇಂಥ ಪ್ರಶ್ನೆಗಳು 100% ಬರುತ್ತೆ ವಿದ್ಯಾರ್ಥಿಗಳಿಗೆ. ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು ₹2400 ಖರೀದಿ ಮಾಡಿದ್ದಾನೆ. ₹2400 ಖರೀದಿ ಮಾಡಿದ್ದಾನೆ. ಅದರ ಮೇಲೆ 10% ಗಳಿಗೆ ಅವನು ತಗೊಂಡು ಬರೋದಕ್ಕೆ, ಅಂದ್ರೆ ಸಾರಿಗೆ, ಅಂದ್ರೆ ಟ್ರಾನ್ಸ್ಪೋರ್ಟ್ಗೆ ಖರ್ಚು ಮಾಡಿದ್ದಾನೆ ಅಂತ ಅಂದ್ರೆ 10/100. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಅಂದ್ರೆ ₹240 ಜಾಸ್ತಿ ಖರ್ಚು ಮಾಡಿದ್ದಾನೆ. ನೆಕ್ಸ್ಟ್ ಇನ್ನೊಂದು 5% ಅವನಿಗೆ ಇತರ ಖರ್ಚು, ಬೇರೆ ಖರ್ಚಿಗೆ 5% ಅಂತ ಅಂದ್ರೆ 10% ಇದು ಅಂತ ಅಂದ್ರೆ 5% ಎಷ್ಟು? ಇದರ /2 ಮಾಡಿದ್ರೆ ಎಷ್ಟು? 5%, ಅಂದ್ರೆ 120. ಅಂದ್ರೆ ಅವನ ಟೋಟಲ್ ಖರ್ಚು ಎಷ್ಟಾಗಿದೆ? 2400, 240, 120. ಇಷ್ಟು ಅವನಿಗೆ ಖರ್ಚಾಗಿದೆ ಒಂದು ವಸ್ತು ಮೇಲೆ. 0 4 2 6, 4 2 6 6 1 7, ₹2760 ಖರ್ಚಾಗಿದೆ. ಹಾಗಾದ್ರೆ ಅವನೇನ್ ಮಾಡ್ಬೇಕು? 20% ಲಾಭ ಗಳಿಸ್ಬೇಕು ಅಂತ ಅಂದ್ರೆ ಇದ್ರ ಮೇಲೆ 20% ಲಾಭ ಮಾಡಬೇಕು ಅವನು. ಹಾಗಾದ್ರೆ ಒಂದು ವಸ್ತುವನ್ನ ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು? ನೋಡಿ, 20% ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಅವನು 20% ಲಾಭ ಗಳಿಸ್ಬೇಕು ಅಂತ ಅಂದ್ರೆ 120ಕ್ಕೆ ಮಾರಬೇಕು. ಅಂದ್ರೆ ₹100 ತಗೊಂಡಿದ್ದ, 120ಕ್ಕೆ ಮಾರ್ಬೇಕಲ್ವಾ? ಹಾಗಾಗಿ ಅವನಿಗೆ 20% ಸಿಗುತ್ತಲ್ವಾ? ಈಗ ನೋಡಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 276 ಇಂಟು 12 ಮಾಡಿದ್ರೆ ಆನ್ಸರ್ ಬಂದ್ಬಿಡ್ತು. ಈಗ ನೋಡಿ, 12 ಆರ್ಲೆ ಎಷ್ಟು? 12 ಆರ್ಲೆ 72, 72ಕ್ಕೆ 2 ದಶಕ 7, 12 7 ಎಷ್ಟು? 84, 84 7 ಎಷ್ಟು? 84 7 91, 91ಕ್ಕೆ 1 ದಶಕ 9, 12 2 ಎಷ್ಟು? 24, 24 9 ಎಷ್ಟು? 24 9 33, 33 ₹12 ಅವನೇ ಮಾರಿರ್ತಾನೆ ಅಂತ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ, ಮುಂದಿನ ಪ್ರಶ್ನೆ ಇದೆ. ಆಗ್ಲೇ ಒಂದು ಕ್ವಶನ್ ಕೊಟ್ಟಿದ್ದೆ ಅಲ್ವಾ ನಿಮಗೆ? ಒಂದು ಪ್ರಶ್ನೆ ಇಲ್ಲಿ ನೋಡಿ. ಇಲ್ಲಿ ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 20% ಲಾಭದಲ್ಲಿ ಮಾರ್ತಾನೆ. ಖರೀದಿ ಬೆಲೆ ಮತ್ತು ಮಾರಾಟದ ಬೆಲೆ ಎರಡರಲ್ಲೂ ಕೂಡ ₹100 ಕಡಿಮೆ ಮಾಡ್ತಾನೆ. ಹಾಗೆ ಮಾಡಿದಾಗ ಅವನಿಗೆ ಲಾಭವು 25% ಆಗತ್ತೆ. ಹಾಗಾದ್ರೆ ಮೂಲ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಮಾಡಿದ್ದೆ ಅಲ್ವಾ? ಆ ಒಂದು ಪ್ರಶ್ನೆ ರೀತಿಯಲ್ಲಿ ಈ ಒಂದು ಪ್ರಶ್ನೆಯು ಕೂಡ ಇದೆ. ಇದನ್ನ ನೀವೇ ಮಾಡಿ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಕೊಡಿ. ಓಕೆನಾ? ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಪ್ರಶ್ನೆ ಇದು. ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಕೊನೆ ಪ್ರಶ್ನೆ ನೋಡಿ. ಒಬ್ಬ ಅಂಗಡಿಯವನು ಒಂದು ವಸ್ತುವಿನ ಖರೀದಿ ಬೆಲೆಗಿಂತ 80% ಹೆಚ್ಚು ಗುರುತಿನ ಬೆಲೆಯನ್ನು ನಿಗದಿಪಡಿಸಿರ್ತಾನೆ. ಅಂದ್ರೆ ಎಷ್ಟಪ್ಪ ಅಂತಾರೆ? ₹100 ಖರೀದಿ ಬೆಲೆ ಅಂತ ಅಂದ್ರೆ ₹180 ಅವನು ಮಾರ್ಕೆಟ್ ಪ್ರೈಸ್, ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಗುರುತಿನ ಬೆಲೆಯನ್ನು ನಿಗದಿಪಡಿಸಿರ್ತಾನೆ. ನಂತರ 20% ರಿಯಾಯಿತಿಯಲ್ಲಿ
ಮತ್ತು ಹೆಚ್ಚುವರಿಯಾಗಿ 10% ರಿಯಾಯಿತಿಯಲ್ಲಿ ನೀಡ್ತಾನೆ. 20% ರಿಯಾಯಿತಿ ಅಂತ ಅಂದ್ರೆ ಏನು? 20% ಅಂತಂದ್ರೆ 1/5 ಅಂದ್ರೆ 5 ಒಂದ್ಲೆ 5 ಮೂರ್ಲೆ 15 5 ಆರ್ಲೆ 30 36 ರೂಪಾಯಿ ಇಲ್ಲಿ ರಿಯಾಯಿತಿ ಹೋಯ್ತು ಅಂತ ಅಂದ್ರೆ ಎಷ್ಟು? 144 ರೂಪಾಯಿ ಆಯ್ತು. ಅದ್ರ ಮೇಲೆ ಮತ್ತೆ ಇನ್ನೊಂದು 10% ರಿಯಾಯಿತಿ ಕೊಡ್ತಾನೆ. ಇನ್ನು 10% ಹೋಯ್ತು ಅಂತ ಅಂದ್ರೆ ಎಷ್ಟು? 14.4 ಹೋಯ್ತು. ಅಂದ್ರೆ 14.4 ಹೋಯ್ತು 144ರಲ್ಲಿ. ಈಗ ನೋಡಿ 144 ಮೈನಸ್ 14.4 ಹೋದ್ರೆ ಎಷ್ಟು? 4ಕ್ಕೆ 4 10ರಲ್ಲಿ 4 ಹೋದ್ರೆ 6. ನೆಕ್ಸ್ಟ್ 10ರಲ್ಲಿ 4 ಹೋದ್ರೆ 6 6 3 9. ಇಲ್ಲಿ ನೋಡಿ 3 ಉಳಿದಿರುತ್ತೆ. 3ರಲ್ಲಿ 1 ಹೋದ್ರೆ 2. ಇಲ್ಲಿ 129.6 ಉಳಿದಿರುತ್ತೆ. ಹಾಗಾದ್ರೆ ಅವನಿಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಕೇಳಿದರೆ, ಅವ್ನು ತಗೊಂಡಿದ್ದು 100 ರೂಪಾಯಿಗೆ ಬಟ್ ಮಾರಿದ್ದು 129.6 ರೂಪಾಯಿಗೆ. ಹಾಗಾಗಿ ಅವನಿಗೆ ಎಷ್ಟಾಗಿದೆ? 29.6% ಅವನಿಗೆ ಪ್ರಾಫಿಟ್ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಅರ್ಥ ಆಯ್ತಾ? ಇವತ್ತಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಇದು. ಇದಕ್ಕೆ ಆನ್ಸರ್ ಅನ್ನ ಮಾಡಿ. ಆಲ್ರೆಡಿ ನಾನು ಇದ್ರ ಮೇಲೆ ಒಂದು ಕ್ವಶನ್ ಮಾಡಿದ್ದೀನಿ, ಅದೇ ರೀತಿ ಇದೆ. ಇದನ್ನ ಆನ್ಸರ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಅನ್ನ ತಿಳಿಸಿ. ಅದೇ ರೀತಿ ನಿಮಗೆ ಏನಾದ್ರೂ ಸಂಪೂರ್ಣ ಬ್ಯಾಚ್ ಬೇಕು ಅಂತ ಅಂದ್ರೆ ಇವತ್ತು ಆಫರ್ ಇದೆ ವಿದ್ಯಾರ್ಥಿಗಳೇ. ಆಫರ್ ಇಟ್ ಇಸ್ ಜಸ್ಟ್ ನಥಿಂಗ್ ಬಟ್ ರಕ್ಷಾಬಂಧನ. ರಕ್ಷಾಬಂಧನ ಆಫರ್ ಇದು. ಓಕೆನಾ? ಇಲ್ಲಿ 349 ರೂಪಾಯಿ ನೀವು ಪೇ ಮಾಡಿ. ಇವತ್ತು 501 ರೂಪಾಯಿ ಅಲ್ಲ, ಇವತ್ತು ಮಾತ್ರ ಗೊತ್ತಿರಲಿ. ನಾಳೆ ಇನ್ನೂ ಕೂಡ 501 ರೂಪಾಯಿ ಆಗ್ಬಿಡುತ್ತೆ. ಇವತ್ತು ಯಾರ್ಯಾರು ಪರ್ಚೇಸ್ ಮಾಡ್ತೀರೋ ಅವರಿಗೆ 349 ರೂಪಾಯಿಗೆ ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ಇವತ್ತಿನ ತರಗತಿಯನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.